ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೈಪರ್ ಪಿಗ್ಮೆಂಟೇಷನ್, ಪಿಂಪಲ್ಸ್, ಸ್ಕಾರ್ಸ್, ಅರೌಂಡ್ ದ ಮೈ, ಮೌತ್ ಡಾರ್ಕ್ನೆಸ್ಸು, ಅನ್ಇವನ್ ಸ್ಕಿನ್ ಟೋನ್, ಮತ್ತು ನೀವು ನೋಡ್ಬೋದು ಅಲ್ಲಿ ಕಣ್ಣ ಮೇಲೆ ತುಂಬ ಡಾರ್ಕ್ ಇದೆ ಅವ್ರಿಗೆ, ಅದನ್ನೆಲ್ಲ ಕವರ್ ಮಾಡಿ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ನಾನು ಮಾಯ್ಶ್ಚರೈಸರ್ ಹಾಕ್ಕೊಳ್ತಾ ಇದ್ದೀನಿ. ಯಾವ ಮಾಯ್ಶ್ಚರೈಸರ್ ಹಾಕ್ಕೊಳ್ತಾ ಇದ್ದೀನಿ ಅಂತ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಯು ಕ್ಯಾನ್ ಕಾಮೆಂಟ್, ನಾನು ಅಲ್ಲಿ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಅದಾದಮೇಲೆ ನಾನು ಇಲ್ಲಿ ಸೆಫೋರಾ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ, ಸಿಲಿಕಾನ್ ಬೇಸ್ಡ್ ಪ್ರೈಮರು. ಅದಾದಮೇಲೆ ನಾನು ಕಲರ್ ಕರೆಕ್ಟ್ ಮಾಡ್ತಾಯಿದ್ದೀನಿ. ಇವ್ರದ್ದು ಕಂಪ್ಲೀಟ್ ಹೋಲ್ ಫೇಸ್ ಕಲರ್ ಕರೆಕ್ಟ್ ಮಾಡಬೇಕಾಗತ್ತೆ, ಜಸ್ಟ್ ಬಿಕಾಸ್ ಆಫ್ ಶಿ ಹ್ಯಾವ್ ಲೈಕ್ ತುಂಬ ಪಿಂಪಲ್ ಮಾರ್ಕ್ಸ್ ಎಲ್ಲ ತುಂಬ ಇತ್ತು. ಅರೌಂಡ್ ದ ಮೌತ್ ಅಂತೂ ಒಂದು ಸ್ವಲ್ಪ ಹೇರ್ಸು ಇತ್ತು. ಆ್ಯಂಡ್ ಆಲ್ಸೋ ಅದು ಹೇರ್ ರಿಮೂವ್ ಮಾಡೋಕ್ಕೆ ಅವ್ರು ಬಿಟ್ಟಿಲ್ಲ. ಸೊ ಹಾಗೆ ಮಾಡ್ತಾಯಿದ್ದೀನಿ. ಸೊ ತುಂಬ ಡಿಸ್ಕಲರೇಷನ್ ಏನಿದೆ ಅದನ್ನು ಕ್ಯಾನ್ಸಲ್ ಔಟ್ ಮಾಡೋಕ್ಕೆ ನಾನು ಡಾರ್ಕೆಸ್ಟ್ ಶೇಡ್ ಆಫ್ ಕನ್ಸಿಲರ್ ತೊಗೊಂಡು, ಕ್ರೀಮ್ ಕನ್ಸಿಲರ್ ತೊಗೊಂಡು ಅವ್ರಿಗೆ ಫೇಸ್ನ ಕಂಪ್ಲೀಟಾಗಿ ಕಲರ್ ಕರೆಕ್ಷನ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಕರೆಕ್ಷನ್ ಮಾಡಿದ ತಕ್ಷಣವೇ ಎಷ್ಟು ಅವ್ರದ್ದು ಸ್ಕಿನ್ ಮೇಲಿರೋ ಡಾರ್ಕ್ ಸ್ಪಾಟ್ಸ್ ಎಲ್ಲ ಎಷ್ಟು ಬೇಗ ಹೋಯಿತು ಅಂತ. ಮೇಯ್ನ್ ಥಿಂಗ್, ಸ್ಕಿನ್ ಪ್ರೆಪ್ ಚೆನ್ನಾಗಿ ಮಾಡ್ಕೊಂಡಿರಬೇಕು. ಆ್ಯಂಡ್ ಕಲರ್ ಕರೆಕ್ಷನ್ ಮಾಡಿದ್ರೆ ಎಷ್ಟು ಡಾರ್ಕ್ ಇರೋರ್ಗು ಮೇಕಪ್ ತುಂಬ ಚೆನ್ನಾಗಿ ಕಾಣುತ್ತೆ. ಕೆಲವೊಬ್ರು ಅನ್ಕೋತಾರೆ ಡಾರ್ಕ್ ಇದ್ದೀವಿ ನಾವು ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಯು ಶುಡ್ ಚೂಸ್ ಗುಡ್ ಮೇಕಪ್ ಆರ್ಟಿಸ್ಟ್ ಅಷ್ಟೇ. ಆ್ಯಂಡ್ ಆಲ್ಸೋ ಇವಾಗ ನೋಡ್ಬೋದು ಎಲ್ಲ ಕಂಪ್ಲೀಟಾಗಿ ಕಲರ್ ಕರೆಕ್ಟ್ ಆದಮೇಲೆ ನಾನು ಇವ್ರದ್ದು ಐಬ್ರೋಸ್ ಮಾಡಿಸಿರ್ಲಿಲ್ಲ ಇವರು. ಸೊ ಎಕ್ಸ್ಟ್ರಾಸ್ ಎಲ್ಲ ತುಂಬ ಬಂದಿತ್ತು. ಸೊ ನಾನು ಸ್ವಲ್ಪ ಲೈಟ್ ಕಲರ್ ಕನ್ಸೀಲರ್ ತೊಗೊಂಡು ಅವ್ರದ್ದು ಐಬ್ರೋನ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸೀಲರಿಂದ, ಸೊ ದಟ್ ನಮಗೆ ಅದು ಐಬ್ರೋ ಮಾಡಿಸಿರೋ ಎಫೆಕ್ಟ್ ಬರುತ್ತೆ ಅಂತ. ಸೊ ಅದಾದಮೇಲೆ ಎರಡೂ ಐಬ್ರೋಸ್ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಶೇಪಲ್ಲಿ ಕಾಣುತ್ತೆ, ಒಂದು ಅವರು ಐಬ್ರೋಸ್ ಮಾಡಿಸಿಲ್ಲ ಅಂತ ಅಂದ್ರೂ. ಇದಾದಮೇಲೆ ನಾನು ಪೊಮೆಡ್ ತೊಗೊಂಡು ನಾನು ಐಬ್ರೋಸ್ನ ಫಿಲ್ ಮಾಡ್ತಾಯಿದ್ದೀನಿ ಇವ್ರದ್ದು. ಐಬ್ರೋಸ್ ಫಿಲ್ ಮಾಡಿ ಆದಮೇಲೆ ನೋಡ್ಬೋದು ಎಷ್ಟು ಕ್ಲೀನಾಗಿ ಐಬ್ರೋಸ್ ಮಾಡಿಸಿರೋ ಥರನೇ ಕಾಣಿಸ್ತಿದೆ. ಐಬ್ರೋ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಐಬ್ರೋ ಒಂದು ಸ್ವಲ್ಪ ಹಾಳಾಯ್ತಂತ ಅಂದರೆ ಮೇಕಪ್ ಫುಲ್ ಹಾಳದಂಗೆ ನನ್ನ ಪ್ರಕಾರ. ಐಬ್ರೋಸ್ ತುಂಬ ಚೆನ್ನಾಗಿ ತುಂಬ ಕ್ಲೀನಾಗಿ ಬರಬೇಕು. ಅದಾದಮೇಲೆ ನಾನು ಸ್ವಲ್ಪ ಲೈಟ್, ಅದು ಕನ್ಸೀಲರ್ ಏನು ಯೂಸ್ ಮಾಡಿದ್ದೆ ಅಲ್ವಾ, ಅದರಿಂದ ಸ್ವಲ್ಪ ಲೈಟಾಗಿರೋ ಫೌಂಡೇಶನ್ ತೊಗೊಂಡು ಇವ್ರ ಫೇಸ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಇವ್ರಿಗೆ ತುಂಬ ಬೆಳ್ಳಗೆ ಮಾಡೋದು ಇಷ್ಟ ಇರಲಿಲ್ಲ. ಸೊ ದಟ್ ಇವ್ರ ನೆಕ್ಕಿಗೆ ಮ್ಯಾಚ್ ಆಗೋ ಥರ ಸೊ ನಾನು ಫೌಂಡೇಶನ್ ಚೂಸ್ ಮಾಡಿದ್ದೀನಿ. ಪ್ರಾಡಕ್ಟ್ ಡೀಟೇಲ್ಸ್ ಬೇಕಂದರೆ ನೀವು ಕಾಮೆಂಟ್ ಮಾಡಿ. ಅದಾದಮೇಲೆ ಕಂಪ್ಲೀಟ್ ಇದೆಲ್ಲ ಸ್ಕಿನ್ಗೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ಲೈಟೆಸ್ಟ್ ಶೇಡ್ ಕನ್ಸೀಲರ್ ತೊಗೊಂಡು ಅಂಡರ್ ಐ ನಾನು ಬ್ರೈಟನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಹೈ ಪಾಯಿಂಟ್ ಆಫ್ ದ ಫೇಸ್, ಅಂದರೆ ಚಿನ್ನಾಗಿರಲಿ, ಲೈಕ್ ನೋಸ್ ಆಗಿರಲಿ, ಅಂಡರ್ ಐ ಆಗಿರಲಿ ಎಲ್ಲ ಹೈಲೈಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ಸಲ ಬ್ಲೆಂಡ್ ಮಾಡಿಬಿಟ್ಟು ಬ್ರಷಲ್ಲಿ ನೆಕ್ಸ್ಟ್ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ನೀವು ನೋಡ್ಬೋದು ಸ್ವಲ್ಪ ಆಮೇಲೆ ಅಂದರೂ ಸ್ವಲ್ಪ ಡಾರ್ಕ್ ಆಯಿತು ಅಂತ. ಸೊ ದಟ್ ಸ್ವಲ್ಪ ವೈಟಿಶ್ ಸ್ವಲ್ಪ ಲೈಟ್ ಶೇಡು ತೊಗೊಂಡು ಫೇಸ್ ಮೇಲೆ ಅಪ್ಲೈ ಮಾಡಿದೆ. ಅದಾದಮೇಲೆ ಬ್ಲೆಂಡರ್ ತೊಗೊಂಡು ಕ್ಲೀನಾಗಿ ಬ್ಲೆಂಡ್ ಮಾಡಿದೆ ಫುಲ್ ಕಂಪ್ಲೀಟ್ ಫೇಸ್ನ. ಅದು ಬ್ರಷಲ್ಲಿ ಮಾಡಿದ್ರೂ ನನಗೇನೋ ಸಮಾಧಾನ ಇರಲ್ಲ, ಅದೊಂಥರ ಸ್ಟ್ರೋಕ್ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಅದಾದಮೇಲೆ ನಾನು ಲೈಕ್ ಟ್ರ್ಯಾಂಗಲ್ ಪಫ್ ಬರುತ್ತೆ ಪ್ಯಾಕ್ ಅವ್ರದ್ದು, ಆ ಪಫಿಂದ ಲೂಸ್ ಪೌಡರ್ ತೊಗೊಂಡು ಬೇಕ್ ಮಾಡಿದೆ ಫಸ್ಟು. ಸೊ ದಟ್ ಅವ್ರ ಐ ಕೆಳಗಡೆ ಕ್ರೀಸ್ ಆಗಬಾರ್ದು ಅಂತ ಕಂಪ್ಲೀಟ್ ಫೇಸ್ ಬೇಕ್ ಮಾಡಿದೆ. ಅವ್ರಿಗೆ ಮ್ಯಾಟ್ ಫಿನಿಶ್ ಬೇಕಿತ್ತು. ಸೊ ಕಂಪ್ಲೀಟ್ ಫೇಸ್ ಬೇಕ್ ಮಾಡಿದ್ದಾದಮೇಲೆ ಐ ಕ್ರೀಸ್ ನೋಡ್ಬೋದು, ಐ ಮೇಲೆ ಕ್ರೀಸ್ ಬಂದಿತ್ತು ಬಿಕಾಸ್ ಆಫ್ ನಾವು ಕಲರ್ ಕರೆಕ್ಷನ್ ಅದೆಲ್ಲ ಮಾಡಿದ್ವಿ ಅಂತ. ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿಬಿಟ್ಟು ಅಲ್ಲೂ ಪೌಡ್ರಿಂಗ್ ಮಾಡಿದೆ ಕ್ರೀಸ್ ಆಗಬಾರ್ದು ಅಂತ. ಅದಾದಮೇಲೆ ನಾನು ಬ್ಲಷ್ ಅಪ್ಲೈ ಮಾಡ್ತಾಯಿದ್ದೀನಿ. ಬ್ಲಷ್ ಅಪ್ಲೈ ಮಾಡಿದಾದ್ಮೇಲೆ ನೋಡ್ಬೋದು ನಾನು ಯಾವ ಥರ ಅಪ್ಲೈ ಮಾಡ್ತಾಯಿದ್ದೀನಿ ಇಲ್ಲಿ ಅಂತ. ನಾನು ಜಸ್ಟ್ ಚೀಕ್ಸಲ್ಲಿ ಮಾತ್ರ ಅಪ್ಲೈ ಮಾಡಲ್ಲ, ಟಿಲ್ ನಾನು ಐಬ್ರೋ ಕಾರ್ನರ್ವರೆಗೂ ತೊಗೊಂಡೋಗ್ತೀನಿ ನಾನು ಬ್ಲಷ್ನ. ಆ್ಯಂಡ್ ಆಲ್ಸೋ ಇಟ್ ಲುಕ್ಸ್ ನ್ಯಾಚುರಲ್ ಐಬ್ರೋಸ್ವರೆಗೂ ತೊಗೊಂಡೋದ್ರೆ. ನಾನು ಇವನ್ ನೋಸ್ ಮೇಲೂ ಸ್ವಲ್ಪ ಮಾಡ್ತೀನಿ. ಅದಾದಮೇಲೆ ನಾನಿಲ್ಲಿ ಹೈಲೈಟರ್ ಹಾಕ್ತಾಯಿದ್ದೀನಿ. ಹೈಲೈಟರ್ಸ್ ಅವ್ರಿಗೆ ಜಾಸ್ತಿ ಬೇಕಾಗಿರಲಿಲ್ಲ, ಸೊ ಅವ್ರಿಗೆ ಕಂಪ್ಲೀಟ್ ಮ್ಯಾಟ್ ಲುಕ್ ಬೇಕಿತ್ತು. ಸೊ ನಾನು ಸ್ವಲ್ಪ ಹೈಲೈಟರ್ ಹಾಕ್ತೆ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಲೈಟ್ ಬ್ರೌನ್ ಶೇಡ್ ತೊಗೊಂಡು ಇಲ್ಲಿ ಟ್ರಾನ್ಸಿಷನ್ ಕಲರ್ ಅಪ್ಲೈ ಮಾಡ್ತಿದ್ದೀನಿ ಐ ಮೇಕಪ್ಗೆ. ಅದಾದಮೇಲೆ ನಾನು ಅವ್ರಿಗೆ ಸ್ಮೋಕಿ ಐಸ್ ಬೇಕಿತ್ತು. ಸೊ
ಸ್ಮೋಕಿ ಐಸ್ ಬೇಕಿತ್ತು. ಐ ಶ್ಯಾಡೋ ಪ್ಯಾಲೆಟಲ್ಲಿರುವಂಥ ಬ್ಲ್ಯಾಕ್ ಕಲರ್ ಶೇಡ್ನ ತೊಗೊಂಡು ನಾನಿಲ್ಲಿ ಅವ್ರಿಗೆ ಲೈನಿಂಗ್ ಕೊಡ್ತಾಯಿದ್ದೀನಿ, ಐಲೈನರ್ ಎಫೆಕ್ಟ್ ಕೊಡ್ತಾಯಿದ್ದೀನಿ. ನಾನು ಪ್ರಾಪರ್ ಲೈಕ್ ಹೆಂಗೆ ಅಂದರೆ ಕಾಜಲ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡೋದು ಅದು ನಾನು ಮಾಡಲ್ಲ. ಅಂದರೆ ಬ್ರೈಡ್ಸ್ಗೆಲ್ಲ ಆದರೆ ಅದು ಮಾಡ್ತೀನಿ. ಇಲ್ಲಿ ಇವ್ರಿಗೆ ಸ್ಮೋಕಿ ಬೇಕಿದ್ದರಿಂದ ಸೊ ನಾನು ಅದು ಜಸ್ಟ್ ನಾನು ಅದನ್ನು ಐ ಶ್ಯಾಡೋ ತೊಗೊಂಡೆ ಇಲ್ಲಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಗ್ಲಿಟರ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಜಸ್ಟು ಏನೋ ಸ್ವಲ್ಪ ಗ್ಲಿಟರ್ ಇರಲಿ ಅಂತ, ತುಂಬ ಕಾಣೋ ಥರ ಅಲ್ಲ, ಸ್ವಲ್ಪ ಲೈಟಾಗಿರಲಿ ಅಂತ. ಅದಾದಮೇಲೆ ನೀವು ನೋಡ್ಬೋದು ನಾನು ಸ್ವಲ್ಪ ಲೈಟೆಸ್ಟ್ ಪರ್ಪಲ್ ಕಲರ್ ತೊಗೊಂಡು ಇನ್ನರ್ ಕಾರ್ನರಿಂದ ಬ್ಲೆಂಡ್ ಮಾಡ್ಕೊಂಬರ್ತಾಯಿದ್ದೀನಿ ಸೊ ದಟ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನಂಗೆ ರೀಸೆಂಟ್ ಫೇವ್ರೇಟ್ ಅಂದರೆ ಈ ಪಾರ್ಟ್. ನನಗೆ ಐ ಮೇಕಪ್ ತುಂಬ ಎಲಿಗ್ಯಾಂಟಾಗಿ ಕಾಣುತ್ತೆ, ನೀವು ನೋಡ್ಬೋದು. ಮತ್ತು ಅಂಡರ್ ಐಗೆ ನಾನು ಡಾರ್ಕ್ ಪರ್ಪಲ್ ಅಲ್ಲ ಸಾರಿ ಡಾರ್ಕ್ ಮರೂನ್ ಶೇಡ್ ತೊಗೊಂಡು ನಾನು ಅಂಡರ್ ಐನ ಇದು ಮಾಡ್ತಾಯಿದ್ದೀನಿ. ಅದಾದಮೇಲೆ ಲಿಪ್ಸ್ಟಿಕ್ ಸ್ವಲ್ಪ ರೆಡ್ಡಿಶ್ ಅವ್ರ ಬ್ಲೌಸ್ ರೆಡ್ ಇರೋದ್ರಿಂದ ರೆಡ್ಡಿಶ್ ಕಲರಲ್ಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಿದ್ದೀನಿ. ನೀವು ನೋಡ್ಬೋದು ಅವ್ರದ್ದು ಲೈಕ್ ಮೌತ್ ಲಿಪ್ಸಲ್ಲಿ ಲೈನ್ ಏನಿರುತ್ತೆ ಅದಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಮಾಡ್ತಾರೆ ಲಿಪ್ಸಿಂದ ಮೇಲ್ ಮಾಡಿಬಿಡ್ತಾರೆ, ಅದು ಒಂಥರ ತುಂಬ ಅಸಹ್ಯವಾಗಿ ಕಾಣುತ್ತೆ. ಸೊ ನಾನು ಅವ್ರ ಲಿಪ್ಸ್ ಏನಿದೆ ಅಷ್ಟಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅವರಿಗೆ ಮೇಕಪ್ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಅದಾದಮೇಲೆ ನಾನು ಬ್ಲ್ಯಾಕ್ ಕಲರ್ ಕಾಜಲ್ ಹಾಕ್ತಾಯಿದ್ದೀನಿ. ಕಾಜಲ್ ಹಾಕಿದಾದ್ಮೇಲೆ ಮಸ್ಕರ ಹಾಕ್ತಾಯಿದ್ದೀನಿ. ಶಿ ಡೋಂಟ್ ವಾಂಟ್ ಎನಿ ಲ್ಯಾಶಸ್, ಫೇಕ್ ಲ್ಯಾಶಸ್, ಅದಕ್ಕೆ ಅವ್ರದ್ದೇ ಐ ಲ್ಯಾಶಸ್ಗೆ ಮಸ್ಕರ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಎಸೆನ್ಸ್ ಅವ್ರದ್ದು ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ಸ್ವಲ್ಪ ಕ್ಲಮ್ಸಿ ಆಗುತ್ತೆ, ಬಟ್ ಟೆಕ್ನಿಕ್ ಗೊತ್ತಿದ್ರೆ ಅದು ಕ್ಲಮ್ಸಿ ಆಗೋಲ್ಲ. ಲಾಸ್ಟಲ್ಲಿ ಫೈನಲಿ ಒಂದು ಬೊಟ್ಟಿಟ್ಬಿಟ್ಟು ಲುಕ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅವ್ರ ನೆಕ್ಕಿಗೂ ಅವ್ರ ಫೇಸ್ಗೂ ಡಿಫ್ರೆನ್ಸ್ ಇಲ್ಲ, ಹಂಗಿದೆ. ನೆಕ್ಸ್ಟ್ ನಾನಿಲ್ಲಿ ಸೆಟ್ಟಿಂಗ್ ಸ್ಪ್ರೇ ಮಾಡ್ತಾಯಿದ್ದೀನಿ ಸೊ ದಟ್ ಮೇಕಪ್ ಚೆನ್ನಾಗಿ ಫಿಕ್ಸ್ ಆಗಲಿ ಅಂತ ಅವ್ರ ಫೇಸ್ ಮೇಲೆ. ಸೊ ಇಲ್ಲಿ ಮೇಕಪ್ ಮುಗೀತು. ನೀವು ನೋಡ್ಬೋದು ಅವ್ರ ಮೊದಲು ವೀಡಿಯೋಗೂ ಇವಾಗಿನ ವೀಡಿಯೋಗೂ ಎಷ್ಟು ಡಿಫ್ರೆನ್ಸ್ ಕಾಣ್ತಿದೆ ಅಂತ. ಒಂದು ಸ್ವಲ್ಪನೂ ಮಾರ್ಕ್ಸ್ ಕಾಣಿಸ್ತಾ ಇಲ್ಲ, ಅವ್ರ ಮುಖದಲ್ಲಿ ತುಂಬ ಮಾರ್ಕ್ ಇತ್ತು. ನೀವು ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನೋಡಿದ್ರೆ ತುಂಬ ಮಾರ್ಕ್ಸ್ ಇತ್ತು. ಸೊ ನೆಕ್ಸ್ಟು ನನಗೆ ಸ್ವಲ್ಪ ಬ್ಲಷ್ ಕಮ್ಮಿ ಆಯಿತು ಅನಿಸ್ತು, ಸೊ ನಾನು ಮತ್ತೆ ಹಂಗೆ ಆ್ಯಡ್ ಮಾಡಿದೆ ಬ್ಲಷ್ನ. ಸೊ ನೀವು ನೋಡ್ಬೋದು. ಅದಾದಮೇಲೆ ನೋಡಿ ನೀವು ಅವ್ರ ಮುಖದಲ್ಲಿ ಮೊದಲಷ್ಟು ಸ್ಕಾರ್ ಇತ್ತು ಅನ್ನೋದೇ ಗೊತ್ತಾಗಲಿಲ್ಲ, ಕಣ್ಮೇಲಾಗಲಿ ಪಿಂಪಲ್ ಮಾರ್ಕ್ಸ್ ಇತ್ತು ಅನ್ನೋದೇ ಗೊತ್ತಾಗಿಲ್ಲ. ಆ್ಯಂಡ್ ಆಲ್ಸೋ ಅವ್ರಿಗೆ ಆ್ಯಕ್ಟಿವ್ ಪಿಂಪಲ್ಸ್ ತುಂಬ ಇತ್ತು, ಅದನ್ನು ಅಷ್ಟಾಗೆ ಕಾಣಿಸ್ತಾ ಇಲ್ಲ ನಮಗಿಲ್ಲಿ ವಿಡಿಯೋದಲ್ಲಿ. ಈವನ್ ಆನ್ ಸ್ಪಾಟಲ್ಲೂ ನಂಗೆ ಅಷ್ಟು ಕಾಣಿಸ್ತಿಲ್ಲ. ಶಿ ಲವ್ ದ ಮೇಕಪ್ ಆ್ಯಂಡ್ ನೀವು ನೋಡ್ಬೋದು ಕಂಪ್ಲೀಟಾಗಿ ಈ ಕಡೆ ಆ ಕಡೆ ಒಂದು ಸ್ವಲ್ಪನೂ ಮಾರ್ಕ್ಸ್ ಕಾಣಿಸ್ತಾ ಇಲ್ಲ. ವೆಡ್ಡಿಂಗ್ ಗೆಸ್ಟ್ ಮೇಕಪ್ಗೆ ಇಷ್ಟು ಮಾಡ್ಕೊಳ್ಳೋದ್ರೆ ಸಾಕು. ಈಗ ಡಾರ್ಕ್ ಆಗಿರೋರು ಅಂದ್ಕೊಳ್ತಾರೆ ನಮಗೆ ಮೇಕಪ್ ಚೆನ್ನಾಗಿ ಕಾಣಲ್ಲ ಅಂತ. ಇದು ನಿಮ್ಮ ಕೈಯಲ್ಲಿರುತ್ತೆ ಯಾವ ಥರ ಮೇಕಪ್ ಆರ್ಟಿಸ್ಟ್ನ ಹೈಯರ್ ಮಾಡಬೇಕು ಅದಕ್ಕೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.